ಭಾರತೀಯ ಚಿತ್ರರಂಗದ ಅತ್ಯಂತ ದೊಡ್ಡ ಸಿನಿಮಾ ಎನಿಸಿಕೊಂಡಿದ್ದ ರಾಮಾಯಣ ಟ್ರೇಲರ್ ನಿಜವಾಗಿಯೂ ಆಡಿಯನ್ಸ್ಗೆ ಏನನ್ನಿಸ್ತು? ಬ್ರಾಹ್ಮಿ ಮುಹೂರ್ತದಲ್ಲಿ ರಿಲೀಸ್ ಆದ ಟ್ರೇಲರ್ ಯಾವ ಮ್ಯಾಜಿಕ್ ಮಾಡ್ತು? ಈ ಟ್ರೇಲರ್ಗಾಗಿ ಜನ ಯಾವ ರೀತಿ ಕಾಯ್ತಾ ಇದ್ರು? ಎಷ್ಟು ಜನಕ್ಕೆ ಇಷ್ಟ ಆಯ್ತು, ಎಷ್ಟು ಜನಕ್ಕೆ ಕಷ್ಟ ಆಯ್ತು? ನಿಜವಾಗಿಯೂ ಟ್ರೇಲರ್ ನೋಡಿ ಜನ ಏನಂದ್ರು? ಈ ಸಿನಿಮಾ ರಿಲೀಸ್ ಆದ್ರೆ ಹಿಟ್ ಆಗುತ್ತಾ, ಫ್ಲಾಪ್ ಆಗುತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಟ್ರೆಂಡ್ಸ್ ಅಂಡ್ ಟಾಕೀಸ್. ಟ್ರೆಂಡಿ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ರಾಮಾಯಣ ಟ್ರೇಲರ್ ನೋಡಿ ಜನ ಏನೇನು ಕಾಮೆಂಟ್ ಮಾಡಿದ್ರು ನಿಜವಾಗ್ಲೂ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ. ಇಡೀ ಟ್ರೇಲರ್ನಲ್ಲಿ ಅತಿಯಾಗಿ ಇಷ್ಟಪಟ್ಟಿರುವಂತ ಪಾತ್ರ ಅಂದ್ರೆ ಅದು ರಾವಣನ ಪಾತ್ರ. ಯಶ್ ಅವರ ಪಾತ್ರ ಎಷ್ಟರ ಮಟ್ಟಿಗೆ ವರ್ಕ್ ಆಗಿದೆ ಅಂದ್ರೆ, ಯಾರೊಬ್ಬ ಅಫ್ಘಾನಿಸ್ತಾನಿಂದ ಕಾಮೆಂಟ್ ಮಾಡಿದ್ದಾನೆ, ಯಶ್ ಆಸ್ ರಾವಣ ಈಸ್ ಕಿಲ್ಲಿಂಗ್ ಅಂತ. ಇನ್ನೊಬ್ಬ ಅಂತೂ ಎಕ್ಸ್ಟ್ರಾರ್ಡಿನರಿ ಕಾಮೆಂಟ್ ಮಾಡಿದ್ದಾನೆ. ಅದೇನಪ್ಪಾ ಅಂದ್ರೆ, ಯಶ್ ಡಸಂಟ್ ನೀಡ್ಸ್ ಅವರ ನೀಡ್ಸ್ ಯಶ್. ದ ಸ್ಕ್ರೀನ್ ಪ್ರೆಸೆನ್ಸ್ ಆಫ್ ರಾವಣ ಇನ್ ದಿಸ್ ಟ್ರೇಲರ್ ಇಸ್ ಆನ್ ಇನ್ಸೇನ್ ಅಂತ ಕಾಮೆಂಟ್ ಮಾಡಿದ್ದಾನೆ. ಸೆಕೆಂಡ್ ಹೈಯೆಸ್ಟ್ ಕಾಮೆಂಟ್ ಏನು ಅಂದ್ರೆ, ಹನುಮಾನ್ಜಿ ಎಲ್ಲಿ ಅಂತ. ಯಾರೊಬ್ಬ ಬೆಳಗಿನವರೆಗೂ ಕಾದಿದ್ದು ಏನಕ್ಕೆ ಅಂದ್ರೆ ಹನುಮಾನ್ಜಿ ನೋಡೋದಕ್ಕಾಗಿ ಅಂತೆ. ಬ್ಯಾಡ್ ಕಾಮೆಂಟ್ಸ್ ಏನ್ ಗೊತ್ತಾ? ಕೆನಾಟ್ ಅಕ್ಸೆಪ್ಟ್ ರಣಬೀರ್ ಆಸ್ ರಾಮ ಅಂತ. ಸೊ ರಾಮನ ಪಾತ್ರ ಯಾರಿಗೂ ಅಷ್ಟಾಗಿ ಇಷ್ಟ ಆಗಿಲ್ಲ. ಆಲ್ಮೋಸ್ಟ್ 90% ಹೇಳ್ತಾ ಇದ್ದಾರೆ ಏನಂದ್ರೆ ರಾಮನ ಪಾತ್ರ ಅಷ್ಟಾಗಿ ಸೂಟ್ ಆಗಿಲ್ಲ ಅಂತ. ಬಟ್ ಎನಿವೇ, ಟ್ರೇಲರ್ ಅಲ್ಲಿ ಅತ್ಯಂತ ಅದ್ಭುತವಾಗಿ ಕಾಣಿಸ್ತಾ ಇರೋದೇ ಯಶ್. ನಿಜವಾಗ್ಲೂ ಆಡಿಯನ್ಸು ಯಶ್ಗೋಸ್ಕರನೇ ಸಿನಿಮಾ ನೋಡಕ್ ಬರ್ತೀವಿ ಅಂತ ಕಾಮೆಂಟ್ ಮಾಡಿದ್ದಾರೆ. DNEG ಅನ್ನೋ ಒಂದು ಗ್ರಾಫಿಕ್ಸ್ ಏನ್ ಮಾಡಿದ್ದಾರೆ ಅದೆಲ್ಲ ನಿಜವಾಗ್ಲೂ ಇಂಡಿಯನ್ ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಈ ಒಂದು ಟ್ರೇಲರ್ ಮೂಲಕ ಗೊತ್ತಾಗುತ್ತೆ. ಓಕೆ, ಎನಿವೇ, ಎಲ್ಲವನ್ನ ಬಿಟ್ಟಾಕಿ ಓವರ್ ಆಲ್ ಟ್ರೇಲರ್ ನೋಡಿ ಹೇಳಬೇಕು ಅಂದರೆ, ಸಿನಿಮಾ ನೆಕ್ಸ್ಟ್ ರಿಲೀಸ್ ಆದರೆ ಖಂಡಿತ ದೊಡ್ಡ ಸಕ್ಸಸ್ ಕಾಣುತ್ತೆ ಅಂತ ಈ ಟ್ರೇಲರ್ಲೇ ಗೊತ್ತಾಗ್ತಿದೆ. ಸೊ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ ರಾಮಾಯಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.